ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ನಗರದಲ್ಲಿ ಈ ದಿನ ಗೌರಿಬಿದನೂರು ತಾಲೂಕಾದ್ಯಂತ ಮತ್ತು ಗೌರಿಬಿದನೂರು ನಗರದಲ್ಲಿ ಮತ್ತು ಗ್ರಾಮಗಳಲ್ಲಿ ಹೆಲ್ಮೆಟ್ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ಎಲ್ಲರ ಆದೇಶ ಮೇಲೆ ಇವತ್ತು ಜಿಲ್ಲಾದ್ಯಂತ ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ಇದೇ ರೀತಿ ಜಿಲ್ಲಾದ್ಯಂತ ಹೆಲ್ಮೆಟ್ ಕಡ್ಡಾಯ ಮಾಡಬೇಕಂತ ಇಷ್ಟು ವಾರದಿಂದ ಹೇಳಿದ್ವಿ, ವಾರದಿಂದ ಅನೌನ್ಸ್ ಮಾಡ್ತಿದ್ವಿ, ಮತ್ತು ಅಲ್ಲೆಲ್ಲಿ ಜಂಕ್ಷನ್ಗಳಲ್ಲಿ ಹೇಳಿದ್ವಿ. ಅದೇ ರೀತಿ ಈಗ ಜಿಲ್ಲಾದ್ಯಂತ ಮಾಡ್ತಾ ಇದ್ದಾರೆ. ನಾವು ಇವತ್ತು ಒಂದು 15 ಹೆಲ್ಮೆಟ್ ವಿತರಣೆ ಮಾಡಿ ಮತ್ತು ನಾವು ಅಭಿಯಾನ ಕಾರ್ಯಕ್ರಮ ಇದು ಮಾಡ್ತಾ ಇದ್ರಿ. ಒಂದು ಹೆಲ್ಮೆಟ್ಟು ಎಷ್ಟೋ ಆಕ್ಸಿಡೆಂಟ್ಗಳಾಗ್ತವೆ. ನಮ್ಮ ಹಿಂದೂಪುರ ರೋಡ್ಗಳಾಗಲಿ, ನಮ್ಮ ಮಧುಗಿರಿ ರೋಡ್ಗಳಾಗಲಿ ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಮೊನ್ನೆ ರೀಸೆಂಟಾಗಿ ಒಂದು ಮಧುಗಿರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಹೆಲ್ಮೆಟ್ ಇದ್ದರೆ ಜೀವ ಉಳಿಸಿತ್ತು ಅವನು. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ದಯವಿಟ್ಟು ಐತಲ್ಲ ಹೆಲ್ಮೆಟನ್ನು ಧರಿಸಬೇಕು ಮತ್ತು ಗಾಡಿ ವಿಮೆ ಮಾಡಿಸ್ಕೊಳ್ಳಿ. ಟ್ರಿಪಲ್ ರೈಡ್ ಹೋಗ್ತಕ್ಕಂಥದ್ದು ಮತ್ತು ನಿಮ್ಮ ಸ್ಕೂಲ್ ಹೋಗ್ತಕ್ಕಂಥ ಮಕ್ಕಳಿಗೆ, ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳಿಗೆ ಗಾಡಿ ಕೊಡಿಸೋದು, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ನೀವು ಗಾಡಿಯನ್ನು ಅವ್ರಿಗೆ ಕೊಡ್ತಕ್ಕಂಥದ್ದೆಲ್ಲ ತಪ್ಪಾಗುತ್ತೆ, ಅಪರಾಧ ಆಗುತ್ತೆ. ಬರುವಂಥವ್ರಿಗೆ ಯಾವ ಥರ ಫೈನ್ ಹಾಕ್ತೀರಾ? ದಂಡ ಸರ್ಕಾರದಲ್ಲಿ ಏನಿದೆ ದಂಡ ಅದನ್ನು ವಿಧಿಸ್ತೀರಿ. ಎಷ್ಟಿದೆ ಸರ್ಕಾರದಲ್ಲಿ? 500 ರೂಪಾಯಿ ಐತೆ. ಮತ್ತು ಇನ್ನು ಬೇರೆ ಅವಕ್ಕೆಲ್ಲ 1000, 2000 ಎಲ್ಲ ಐತೆ. ಅದೇ ರೀತಿ ವಿಮೆ ಇಲ್ದಿದ್ದವ್ರಿಗೂ 2000 ಐತೆ. ಮತ್ತು ಅದು ರೋಡ್ ಅಬ್ಸ್ಟ್ರಾಕ್ಟು ಏನಿದ್ರೆ ಅದೆಲ್ಲ ಸರ್ಕಾರದಲ್ಲಿ ಏನಿದೆ ಎಲ್ಲ ವಿಧಿಸ್ತೀರಿ. ಏನು ಒಂದು ವಾರದಿಂದ ಕಂಟಿನ್ಯೂಸ್ 15 ದಿನದಿಂದ ಹೆಲ್ಮೆಟ್ ಅವೇರ್ನೆಸ್ ಮತ್ತು ಅದೇ ರೀತಿ ಈ ತಿಂಗಳ ಡಿಸೆಂಬರನ್ನು ಅಪರಾಧ ತಡೆ ಮಾಸಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಮುಂಚೆ ಒಂದು ವಾರದಿಂದ ಏನು ಅನೌನ್ಸ್ಮೆಂಟ್ ಮಾಡಿದ್ರೆ ಡಿಸೆಂಬರ್ 12ನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ಅಂತೇಳಿ ತಮ್ಮೆಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಾಗಲಿ, ವಾಟ್ಸಪ್ ಗ್ರೂಪ್ಗಳಾಗಲಿ ಎಲ್ಲ ಪ್ರತಿಯೊಂದೂ ತಮಗೆ ಅಪ್ಡೇಟ್ ಆಗ್ತಾ ಇದೆ. ಅದಕ್ಕೆ ಹೇಳ್ತಾನೆ, ಇವತ್ತಿಂದ ಈ ದಿನ ಅಭಿಯಾನನ ಇವತ್ತಿನಿಂದ ಹೆಲ್ಮೆಟನ್ನು ಧರಿಸ್ಬೇಕಂತ ಅಭಿಯಾನನ ಸ್ಟಾರ್ಟ್ ಮಾಡಿ, ಇವತ್ತಿನಿಂದ ಏನಾದರೂ ತಾವು ಯಾರಾದರೂ ಹೆಲ್ಮೆಟ್ಗಳು ಹಾಕಲಿಲ್ಲ, ಗಾಡಿಗಳು ಇನ್ಶೂರೆನ್ಸ್ ಇರಲಿಲ್ಲ ಅಂತಂದರೆ, ಮೈನರ್ ಹುಡುಗ ಗಾಡಿ ಇರ್ತಕ್ಕಂಥದ್ದು, ಡ್ರಿಂಕ್ ಆ್ಯಂಡ್ ಡ್ರೈವ್ ಫುಲ್ ಗಾಡಿ ಓಡಿಸ್ತಕ್ಕಂಥದ್ದು, ಇದೆಲ್ಲನೂ ಇವತ್ತಿನಿಂದ ಫೈನ್ ತಮಗೆ 100% ಫೈನ್ ಹಾಕೋಕ್ಕೆ ನಾವು ರೆಡಿ ಇದ್ದೀವಿ. ನೀವು ಅದಕ್ಕೆ ಕೋಆಪ್ರೇಟ್ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಏನೇನು ಹೇಳಿದನಲ್ಲ, ಇನ್ಶೂರೆನ್ಸ್, ಗಾಡಿ ವಿಮೆ ಇರ್ತಕ್ಕಂಥದ್ದನ್ನು, ಮತ್ತು ಕುಡಿದು ಗಾಡಿ ಇರ್ತಕ್ಕಂಥದ್ದನ್ನು, ಮತ್ತು ಹೆಲ್ಮೆಟ್ ಹಾಕೋದನ್ನು ಕಡ್ಡಾಯವಾಗಿ ಮಾಡಬೇಕು. ಇದೆಲ್ಲ ತಮ್ಮಲ್ಲಿ ದಯವಿಟ್ಟು ಕಳಕಳಿ ವಿನಂತಿ. ಯಾಕಂತಂದರೆ ಒಂದು ಹೆಲ್ಮೆಟು ಎಷ್ಟೋ ಆಕ್ಸಿಡೆಂಟ್ಗಳಾಗ್ತವೆ. ನಮ್ಮ ಹಿಂದೂಪುರ ರೋಡ್ಗಳಾಗಲಿ, ನಮ್ಮ ಮಧುಗಿರಿ ರೋಡ್ಗಳಾಗಲಿ ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಮೊನ್ನೆ ರೀಸೆಂಟಾಗಿ ಒಂದು ಮಧುಗಿರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಹೆಲ್ಮೆಟ್ ಇದ್ದರೆ ಜೀವ ಉಳಿಸಿತ್ತು ಅವನು. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ದಯವಿಟ್ಟು ಐತಲ್ಲ ಹೆಲ್ಮೆಟನ್ನು ಧರಿಸಬೇಕು ಮತ್ತು ಗಾಡಿ ವಿಮೆ ಮಾಡಿಸ್ಕೊಳ್ಳಿ. ಟ್ರಿಪಲ್ ರೈಡ್ ಹೋಗ್ತಕ್ಕಂಥದ್ದು ಮತ್ತು ನಿಮ್ಮ ಸ್ಕೂಲ್ ಹೋಗ್ತಕ್ಕಂಥ ಮಕ್ಕಳಿಗೆ, ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳಿಗೆ ಗಾಡಿ ಕೊಡಿಸೋದು, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ನೀವು ಗಾಡಿಯನ್ನು ಅವ್ರಿಗೆ ಕೊಡ್ತಕ್ಕಂಥದ್ದೆಲ್ಲ ತಪ್ಪಾಗುತ್ತೆ, ಅಪರಾಧ ಆಗುತ್ತೆ. ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಂಡು ತಮ್ಮ ಏನಿದೆ ರಸ್ತೆ ಸಂಚಾರ ಬಗ್ಗೆ ಏನೇನು ರೂಲ್ಸ್ಗಳನ್ನ ಮತ್ತು ಏನೇನು ನಿಯಮಗಳನ್ನ ಪಾಲಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಗರದಲ್ಲಿ ಈ ದಿನ ಗೌರಿಬಿದನೂರು ತಾಲೂಕಾದ್ಯಂತ ಮತ್ತು ಗೌರಿಬಿದನೂರು ನಗರದಲ್ಲಿ ಮತ್ತು ಗ್ರಾಮಗಳಲ್ಲಿ ಹೆಲ್ಮೆಟ್ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ಎಲ್ಲರ ಆದೇಶ ಮೇಲೆ ಇವತ್ತು ಜಿಲ್ಲಾದ್ಯಂತ ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ಇದೇ ರೀತಿ ಜಿಲ್ಲಾದ್ಯಂತ ಹೆಲ್ಮೆಟ್ ಕಡ್ಡಾಯ ಮಾಡಬೇಕಂತ ಇಷ್ಟು ವಾರದಿಂದ ಹೇಳಿದ್ವಿ, ವಾರದಿಂದ ಅನೌನ್ಸ್ ಮಾಡ್ತಿದ್ವಿ, ಮತ್ತು ಅಲ್ಲೆಲ್ಲಿ ಜಂಕ್ಷನ್ಗಳಲ್ಲಿ ಹೇಳಿದ್ವಿ. ಅದೇ ರೀತಿ ಈಗ ಜಿಲ್ಲಾದ್ಯಂತ ಮಾಡ್ತಾ ಇದ್ದಾರೆ. ನಾವು ಇವತ್ತು ಒಂದು 15 ಹೆಲ್ಮೆಟ್ ವಿತರಣೆ ಮಾಡಿ ಮತ್ತು ನಾವು ಅಭಿಯಾನ ಕಾರ್ಯಕ್ರಮ ಇದು ಮಾಡ್ತಾ ಇದ್ರಿ. ಮತ್ತು ಕಡ್ಡಾಯವಾಗಿ ಇವತ್ತು ಹೆಲ್ಮೆಟ್ ಕೇಸ್ಗಳು ಹಾಕ್ತೀವಿ. ಮತ್ತು ಯಾರು ಇದಕ್ಕೆ ಅಡ್ಡಿಪಡಿಸಿದ್ರೆ ಅವ್ರ ಮೇಲೆ ಕೇಸ್ ಕೂಡ ರಿಜಿಸ್ಟರ್ ಮಾಡ್ತೀವಿ. ಅದರಿಂದ ಇವತ್ತು ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡ್ಬರ್ಬೇಕಂತ ಅಭಿಯಾನ ಕಾರ್ಯಕ್ರಮ ಮಾಡಿ ಇವತ್ತು ಎಲ್ರಿಗೂ ಜಾಗರಣೆ ಮೂಡಿಸಿ ಮತ್ತೆ ಬಂದು ಕೇಸ್ಗಳು ಹಾಕ್ತೀವಿ. ಇದೇ ರೀತಿ ಎಲ್ಲರೂ ಹೆಲ್ಮೆಟ್ ಹಾಕಿ ಸಹಕರಿಸಬೇಕು, ಪ್ರಾಣ ಉಳಿಸ್ಕೊಬೇಕು. ಈ ರೀತಿ ಹೇಳ್ತಾ ಈ ದಿನ ಅಭಿಯಾನ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕಂತ ಮಾನ್ಯರಲ್ಲಿ ವಿನಂತಿ ಕೊಡ್ತೇನೆ. ಇಲ್ಲ ನಾಲ್ಕು ನಿಮ್ದು ಇಲ್ಲ ಅವ್ರಿಗೆ ಹಾಕಿ ಅಷ್ಟೇ ಲಾಸ್ಟು.
ಹಾಕು ಹೆಲ್ಮೆಟ್ ಹಾಕು. ಹೆಲ್ಮೆಟ್ ಅಭಿಯಾನ ಕಾರ್ಯಕ್ರಮ